ನಾವು ಹೋದ್ವಾರ ಹೋದ್ವಾರ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಎಂಬುದಾಗಿ ನಿಮಗೆ ಗೊತ್ತಲ್ಲ. ಅಂದ್ರೆ ಮನುಷ್ಯನು ಪಾಪದ ಒಂದು ಸಮುದ್ರದ ಆಳಕ್ಕೆ ಅಥವಾ ಪಾತಾಳಕ್ಕೆ Yes. ಸೇರೋದಕ್ಕೆ ಫಸ್ಟ್ ಸ್ಟೆಪ್ ಎಲ್ಲಿಂದ ಎಂಬತಕ್ಕಂಥ ವಿಷಯನ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು 31 ಬರುವಾಗ ಆತನ ಪಾತಾಳದಲ್ಲಿ ಸೇರಿ ಯಾವ ತರ ನಾಶ ಆಗ್ತಾನೆ ಎಂಬತಕ್ಕಂಥದ್ದನ್ನ ನಾವು ಕಲಿತಾ ಇರ್ತಕ್ಕಂಥದ್ದು. ಆದ್ರೆ ಆ, 21 22 ವಚನಗಳನ್ನ ನಾವು ಓದೋದೇ ಆದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಅವರು ಹುಚ್ಚರಾದರು ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ ವಾರ ನೀವು ನೆನಪು ಮಾಡ್ಕೊಳ್ಳೋದೇ ಆದ್ರೆ ಈ ಮೂರು ಸ್ಟೇಟ್ಮೆಂಟ್ಸ್ ಅಂದ್ರೆ ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ಮತ್ತು ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಅವರು ಹುಚ್ಚರಾದರು ಎಂಬುದಾಗಿ ಹೇಳಿರ್ತಕ್ಕಂಥ ಈ ಮೂರು ಸ್ಟೇಟ್ಮೆಂಟ್ಸ್ ಕೂಡ ಮೈಂಡ್ಗೆ ಸಂಬಂಧಪಟ್ಟಿದ್ದು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ಸ್ ಇವು. ಈ ಮೂರಲ್ಲೂ ಕೂಡ ನಾವು ಅದನ್ನ ಗಮನಿಸಬಹುದು. ಸೊ ನಾವು ಕಳೆದ ಸಾರಿ ನಾನು ನಿಮ್ಗೆ ಹೇಳಿದೆ, ಮನುಷ್ಯನು ತನ್ನ ಒಂದು ಮೈಂಡ್ ಅನ್ನ ಶಾರ್ಪ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ ಅವನೇನೆಲ್ಲ ಮಾಡ್ತಾನೆ ಎಂಬುದಾಗಿ ಲೋಕದವರು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಯಾವ ರೀತಿ ಕೊಡ್ತಾರೆ ಎಂಬತಕ್ಕಂಥ ವಿಷಯವನ್ನ ನಾವು ಕಳೆದ ಸಾರಿ ಕಲ್ತ್ವಿ. ಆದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವರು ತಮ್ಮ ಮೈಂಡ್ ಇಂದ ಅಥವಾ ಮನಸ್ಸಿನಿಂದ ತಮ್ಮ ಬುದ್ಧಿಯಿಂದ ವಿಚಾರ ಮಾಡಿ 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 ಫಲನೇ ಕಾಣ್ಲಿಲ್ಲ ಅಂತೆ. ಅಂದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೊ ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ, ಅವರ ವಿಚಾರಗಳೆಲ್ಲವೂ ಕೂಡ ಊಹಾಪೋಹಗಳಿಂದ ತುಂಬಿರ್ತಕ್ಕಂಥದ್ದು, ಅಂದ್ರೆ ಸ್ಪೆಕ್ಯುಲೇಷನ್ಸ್ ಎಲ್ಲನೂ ಕಲ್ಪನೆಯಿಂದ ತುಂಬಿರ್ತಕ್ಕಂಥದ್ದು. ಅವರ ವಿಚಾರಗಳೆಲ್ಲನೂ ಭಯಂಕರ ಇಮ್ಯಾಜಿನೇಷನ್, ಅವರ ಏನೇನೋ ಕಲ್ಪಿಸ್ಕೊಳ್ಬಿಡ್ತಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅಪೊಸ್ತಲನಾದಂಥ ಪೌಲನು. ಅವರು ಊಹಾಪೋಹಗಳಿಂದ, ಅವರ ಕಲ್ಪನೆಯಿಂದ ಅನೇಕ ವಿಷಯಗಳನ್ನ ತೆಗೆದುಕೊಂಡು ಅವರು ವಿಚಾರ ಮಾಡಿ 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 ಯಾವುದೇ ಒಂದು ಫಲನ ಕಾಣಲಿಲ್ಲ, ಅದೆಲ್ಲ ವೇಸ್ಟ್ ಆಯ್ತು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ವಿಚಾರ ಮಾಡೋದು ಅಂದ್ರೆ ಏನು ಅಂತ ಹೇಳಿದ್ರೆ, ಅವ್ರ ಮನಸ್ಸಿನಲ್ಲಿ ಅನೇಕ ವಿಷಯಗಳ ಬಗ್ಗೆ ಭಯಂಕರವಾದಂತ ಆಲೋಚನೆಗಳು ಬರ್ತೈತೆ. ಅದನ್ನೆಲ್ಲ ಅವ್ರು ಕೂತ್ಕೊಂಡು ಆಲೋಚನೆ ಮಾಡ್ತಾರೆ. ಅವರು ಯೋಚನೆ ಮಾಡ್ತಕ್ಕಂಥದ್ದು, ಆಲೋಚನೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಅದನ್ನ ಬೇರೆಯವರ ಒಟ್ಟಿಗೆ ಕೂಡ, ಅಂದ್ರೆ ತಮಗೆ ಯಾರೆಲ್ಲ ಇಷ್ಟ ಇದ್ದಾರೆ ಅಂತ ಇಷ್ಟ ಇರ್ತಕ್ಕಂಥ ವ್ಯಕ್ತಿಗಳೊಟ್ಟಿಗೆಲ್ಲನೂ ಈ ವಿಷಯಗಳ ಬಗ್ಗೆ ಅವ್ರು ಆಲೋಚನೆ ಮಾಡ್ತಾರೆ. ಆ ಕಡೆ ಈ ಕಡೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ, ತರ್ಕ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಆದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಇಲ್ಲ. ಎಲ್ಲ ನೀರಲ್ಲಿ ಹೋಮ ಬೆರೆದ ಹಾಗೆ ವೇಸ್ಟ್ ಆಗಿ ಹೋಗ್ತಾ ಇದೆ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನ್ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವರ ಒಂದು ಊಹಾಪೋಹಗಳಿಗೆ, ಇವರ ಒಂದು ಕಲ್ಪನೆಗೆ, ಇವರ ಒಂದು ಇಮ್ಯಾಜಿನೇಷನ್ಗೆ ಯಾವುದೇ ಆಧಾರ ಇಲ್ಲ, ಯಾವುದೇ ಪುರಾವೆಗಳಿಲ್ಲ. ಅದು ಅವರ ಒಂದು ಡಿಸ್ಕಷನ್ಗೆ ನಂಬಿಕೆ ಆಧಾರ ಇಲ್ಲ. ಸೊ ಯಾವುದು ಆಧಾರನೇ ಇಟ್ಕೊಳ್ದಿರ ಇವರು ವಿಚಾರ ಮಾಡಿ 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 ಕಡೆಗೆ ಏನಪ್ಪಾ ಅಂತ ಹೇಳಿದ್ರೆ ರಿಸಲ್ಟ್ ಶೂನ್ಯ. ಸೊ ನೀವು ಆ ತರದವ್ರನ್ನ ಚರ್ಚೆಗಳಲ್ಲಿ ನೋಡಿರ್ಬಹುದು. ಭಯಂಕರ ಡಿಸ್ಕಸ್ ಮಾಡ್ತಾರೆ ಸಣ್ಣ ಸಣ್ಣ ವಿಷಯಗಳನ್ನೇ, ಅದನ್ನ ಎಷ್ಟೋ ದೊಡ್ಡದಾಗಿ ಮಾಡಿ ಡಿಸ್ಕಸ್ ಮಾಡಿ 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 ಒಂದು 2-3 ನಿಮಿಷದಲ್ಲಿ ತೀರ್ಬೇಕಾಗಿರ್ತಕ್ಕಂಥ ವಿಷಯನ ಒಂದು 2 ದಿವಸ ಬೇಕಿದ್ರು ಅದನ್ನ ಹೇಳಿತಾರೆ. ಏನಕ್ಕೆ? ಪ್ರಯೋಜನನೇ ಇಲ್ಲ. ಸೊ ಅದನ್ನೇ ಇಲ್ಲಿ ಅಪೊಸ್ತಲನಾದಂಥ ಪೌಲನ ಹೇಳ್ತಾ ಇರ್ತಕ್ಕಂಥದ್ದು. ತಮಗೆ ಒಳ್ಳೆ ಮೈಂಡ್ ಇದೆ, ನಾವು ತುಂಬಾ ಜ್ಞಾನಿಗಳು ಅಂತ ಹೇಳ್ಕೊಂಡು
ಅವರು ಅನೇಕ ವಿಷಯಗಳನ್ನ ತೆಗೆದುಕೊಂಡು ಅವ್ರು ವಿಚಾರ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ತರ್ಕ ಮಾಡ್ತಾರೆ. ಆದ್ರೆ ಕಡೆಗೆ ನೋಡೋದೇ ಆದ್ರೆ ಯಾವುದೇ ಒಂದು ಒಳ್ಳೆ ಫಲ ದೇವರ ರಾಜ್ಯಕ್ಕೆ ನಿಲ್ಲುವಂತ ಒಂದು ಫಲ ಅಲ್ಲಿಂದ ಸಿಗ್ತಾ ಇಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ವಿಚಾರ ಮಾಡಿ 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 ಫಲ ಕಾಣಲಿಲ್ಲ. ಎರಡನೇದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ವಿವೇಕವಿಲ್ಲದ ಮನಸ್ಸು ಅವರ ಮನಸ್ಸು ಕತ್ತಲಾಯ್ತು ಎಂಬುದಾಗಿ. ವಿವೇಕನೇ ಇಲ್ಲದೆ ಇರ್ತಕ್ಕಂಥ, ಜ್ಞಾನನೇ ಇಲ್ಲದೆ ಇರ್ತಕ್ಕಂಥ ಅವರ ಮನಸ್ಸು ಕತ್ತಲಾಯ್ತು ಎಂಬುದಾಗಿ, ತಾವು ಜ್ಞಾನಿಗಳು ಎಂದು ಹೇಳಿಕೊಂಡು ಅವರು ಹುಚ್ಚರಾದರು ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅವರ ತಮ್ಮ ಮೈಂಡ್ ಅನ್ನ ಅಥವಾ ತಮ್ಮ ಬುದ್ಧಿಯನ್ನ, ಅವರ ಮನಸ್ಸನ್ನ ಅವರು ಉಪಯೋಗಿಸ್ತಾರೆ ಆಲೋಚನೆಗಳು ಮಾಡೋದಕ್ಕೆ, ಡಿಸ್ಕಸ್ ಮಾಡೋದಕ್ಕೆ, ತರ್ಕ ಮಾಡೋದಕ್ಕೆ, ವಿಷಯಗಳನ್ನ ಆ ಕಡೆ ಈ ಕಡೆ ಹಂಚ್ಕೊಳ್ಳೋದಕ್ಕೆ ಅವ್ರು ತಮ್ಮ ಮೈಂಡ್ ಅನ್ನ ಅವ್ರು ಉಪಯೋಗಿಸ್ತಾರೆ. ಆದ್ರೆ ಅವರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರ ಮೇಲೆ ಮಾತಾಡ್ತಾ ಇದ್ದಾರೆ, ಯಾವ ವಿಷಯದ ಮೇಲೆ ಅವ್ರು ವಿಚಾರ ಮಾಡ್ತಾ ಇದ್ದಾರೋ, ಸೊ ಅವೆಲ್ಲವುಗಳಲ್ಲಿ ತಮ್ಮ ಒಂದು ಬುದ್ಧಿಯನ್ನ, ತಮ್ಮ ಬುದ್ಧಿಶಕ್ತಿಯನ್ನ ಅವರು ಉಪಯೋಗಿಸ್ತಾರೋ ಅದನ್ನ ಅವರು ಸರಿಯಾದಂತ ರೀತಿನಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾದಂತ ರೀತಿನಲ್ಲಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಸೊ ಅರ್ಥ ಮಾಡ್ಕೊಳ್ಬೇಕಾದಂತ ರೀತಿನಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಿಳ್ಕೊಳ್ಬೇಕಾದಂತ ರೀತಿನಲ್ಲಿ ಅವ್ರು ತಿಳ್ಕೊಳ್ತಾ ಇಲ್ಲ. ಸೊ ಕಾರಣ ಏನು? ಅದನ್ನೇ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥ. ನೀವು ವಿಚಾರ ಮಾಡಿ ಮಾಡಿ ಡಿಸ್ಕಸ್ ಮಾಡಿ ಮಾಡಿ ಯಾವುದೇ ಫಲ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲ ಆಯ್ತು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಕತ್ತಲಾಗಿದೆ ಅವರ ಮನಸ್ಸು, ಕತ್ತಲಾಗಿದೆ ಅವರ ಹೃದಯ, ಕತ್ತಲು ಅವರ ಬುದ್ಧಿಯನ್ನ ಆವರಿಸ್ಕೊಂಡಿದೆ. ಅದನ್ನ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಆತ್ಮೀಕ ವಿಷಯಕ್ಕೆ ಬಂದಾಗ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಯಾವೆಲ್ಲ ಅಂಶಗಳು ಒಳಗೊಂಡಿರ್ತವೆ ಎಂಬುದನ್ನ ಹೇಳಲಿಕ್ಕೆ ಅವರ ಮನಸ್ಸಿಗೆ, ಅವರ ಬುದ್ಧಿಗೆ, ಅವರ ಬುದ್ಧಿಶಕ್ತಿಗೆ ಸಾಧ್ಯವಾಗ್ತಾ ಇಲ್ಲ. ಅದು ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು. ಈಗ ಅವರಿಗೆ ಸೈನ್ಸ್ ಬಗ್ಗೆ ಆಗಿರ್ಬಹುದು, ಮ್ಯಾಥ್ಸ್ ಬಗ್ಗೆ ಆಗಿರ್ಬಹುದು, ಹಿಸ್ಟರಿ ಆಗಿರ್ಬಹುದು, ಸೋಷಿಯಾಲಜಿ ಆಗಿರ್ಬಹುದು, ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ಬಹುದು, ಈ ವಿಷಯಗಳೆಲ್ಲ ಬಂದಾಗ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅವ್ರ ಮೈಂಡ್ ಭಯಂಕರ ಆಕ್ಟಿವ್ ಆಗಿರುತ್ತೆ, ಶಾರ್ಪ್ ಆಗಿರುತ್ತೆ. ಆದ್ರೆ ದೇವರ ವಿಷಯಕ್ಕೆ ಬರುವಾಗ, ದೇವರ ರಾಜ್ಯದ ವಿಷಯಕ್ಕೆ ಬರುವಾಗ, ದೇವರಿಗೆ ಸಂಬಂಧಪಟ್ಟಂತ ವಿಷಯಗಳು, ಆತ್ಮೀಕವಾದಂತ ವಿಷಯಗಳು, ನಂಬಿಕೆಗೆ ಸಂಬಂಧಪಟ್ಟಂತ ವಿಷಯಗಳು ಬರುವಾಗ ಅದನ್ನ ಇವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಸೊ ಅರ್ಥ ಮಾಡ್ಕೊಳ್ಬೇಕಾದಂತ ರೀತಿನಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೆ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಅವರು ವಿಚಾರ ಮಾಡ್ತಾರೆ. ವಿಚಾರ ಮಾಡಿ 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 ಏನಾಗ್ತೈತೆ? ಏನು ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರಿಗಿರ್ತಕ್ಕಂಥ ಮೈಂಡ್ ಲೋಕದ ಕಾರ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಮೈಂಡೇ ಹೊರತು ಆತ್ಮೀಕ ರಾಜ್ಯವನ್ನ, ಆತ್ಮೀಕ ಕಾರ್ಯಗಳನ್ನ, ದೇವರಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ, ನಂಬಿಕೆಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗಾಗ್ತಾ ಇಲ್ಲ. ಅದನ್ನ ಅಪೊಸ್ತಲನಾದಂಥ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ವಿವೇಕನೇ ಇಲ್ಲದೆ ಇರ್ತಕ್ಕಂಥ, ಜ್ಞಾನನೇ ಇಲ್ಲದೆ ಇರ್ತಕ್ಕಂಥ ಅವರ ಮನಸ್ಸು, ಅವರ ಹೃದಯ, ಅವರ ಬುದ್ಧಿ ಕತ್ತಲಾಗೋಗೈತಂತೆ. ದ ಹಾರ್ಟ್ ಈಸ್ ಡಾರ್ಕೆಂಡ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತಕ್ಕಂಥದ್ದು. ಅಂದ್ರೆ ಅವರ ವಿವೇಕವಿಲ್ಲದ ಹೃದಯ ಕತ್ತಲಲ್ಲಿ ತುಂಬಿದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದ್ ವೇಳೆ ಬುದ್ಧಿ ಇರಬಹುದು ಅಥವಾ ಮನಸ್ಸಿರ್ಬಹುದು, ಆದ್ರೆ ಹಾರ್ಟ್ ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ನೋಡೋದ್ರೆ ಆದ್ರೆ ಹೃದಯವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಅವರ ಹೃದಯ
ಕತ್ತಲಿಂದ ತುಂಬಿದೆ, ಕತ್ತಲು ಅವರನ್ನು ಆವರಿಸಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಹೃದಯ ಹೊರಗಡೆಯಿಂದ ನಾವು ನೋಡೋಕ್ ಸಾಧ್ಯ ಇಲ್ಲ, ಹೃದಯ ಒಳಗಡೆ ಇರ್ತಕ್ಕಂಥದ್ದು. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅವರ ಒಳಗಡೆ ಕತ್ತಲಿದೆ, ಆದ್ರೆ ಹೊರಗಡೆ ಅವ್ರು ಯಾವ ತರ ಆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಬೆಳಕಿನವರು, ನಮಗೂ ಕೂಡ ಬೆಳಕಿದೆ ಅಂತ ಹೇಳಿ ವಿಚಾರ ಮಾಡಿ 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 ದೇವರ ಕಾರ್ಯಗಳನ್ನ, ಆತ್ಮೀಕ ಲೋಕದ ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಆದ್ರೆ ಪ್ರಯೋಜನ ಇಲ್ಲ. ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ, ಅವರ ಬುದ್ಧಿಯಲ್ಲಿ, ಅವರ ಆಲೋಚನೆಗಳಲ್ಲಿ ಬರೀ ಕತ್ತಲೆ ತುಂಬಿದೆ. ವಿವೇಕ ಅನ್ನೋದಿಲ್ಲ, ಜ್ಞಾನ ಅನ್ನೋದಿಲ್ಲ, ಬರೀ ಮೂರ್ಖತನನೇ. ಆದ್ರಿಂದ ಅವ್ರ ವಿಚಾರ ಮಾಡಿ 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 ಫಲ ಕಾಣ್ತಾ ಇಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥ. ಇವತ್ತು ಕೆಲವು ಕಾರ್ಯಗಳು ಚರ್ಚ್ಗಳಲ್ಲಿ ನೀವು ನಡೆಯೋದನ್ನ ಗಮನಿಸೋದೇ ಆದ್ರೆ, ಇವತ್ತು ಅನೇಕ ಚರ್ಚ್ಗಳು ಕ್ಲಬ್ಗಳಾಗಿ ಮಾರ್ಪಡ್ತಾ ಇದೆ. ಕೆಲವು ಚರ್ಚ್ಗಳು ಏನು ಅಂತ ಹೇಳಿದ್ರೆ ಸೋಷಿಯಲ್ ಗ್ಯಾದರಿಂಗ್. ಸೋಷಿಯಲ್ ಗ್ಯಾದರಿಂಗ್ ಅಂತ ಹೇಳಿದ್ರೆ ಏನು? ಜಸ್ಟ್ ಸಾಮಾಜಿಕವಾಗಿ ಒಂದಾಗಿ ಸೇರ್ತಕ್ಕಂಥ ಸ್ಥಳಗಳಾಗಿ ಚರ್ಚ್ಗಳು ಮಾರ್ಪಾಟ ಹೊಂದ್ತಾ ಇರ್ತಕ್ಕಂಥ ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಎಲ್ಲಾ ಕಡೆ ಜನರನ್ನ ಒಟ್ಟಾಗಿ ಸೇರ್ಸೋದಕ್ಕಾಗಿ, ಗ್ಯಾದರ್ ಮಾಡೋದಕ್ಕಾಗಿ ಅನೇಕ ಚರ್ಚ್ಗಳು ಅನೇಕ ಆಕ್ಟಿವಿಟೀಸ್ ಅನ್ನ ಸೊ ಅವರು ಪ್ಲಾನ್ ಮಾಡ್ತಾರೆ. ಅಂದ್ರೆ ಅನೇಕ ಪ್ರೋಗ್ರಾಮ್ಸ್, ಅನೇಕ ಕಾರ್ಯಕ್ರಮಗಳು ಅವ್ರು ನಡೆಸ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಜಸ್ಟ್ ಜನರನ್ನ ಒಟ್ಟಾಗಿ ಸೇರಿಸ್ಬೇಕು, ನಾವೇನೋ ಮಾಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ಬೇಕು. ಅದಕ್ಕೋಸ್ಕರ ಅಷ್ಟೇ, ಬರೀ ಪ್ರೋಗ್ರಾಮ್ ಓರಿಯೆಂಟೆಡ್ ಅಷ್ಟೇ. ಅದಕ್ಕೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ, ಕೆಲವು ಸೆಲೆಬ್ರಿಟಿಗಳನ್ನ ಅವ್ರು ಕರ್ಕೊಂಡು ಬರ್ತಾರೆ, ದುಡ್ಡು ಕೊಡ್ತಾರೆ. ಸೊ ನಮ್ದೇ ಸೂಪರ್ ಪ್ರೋಗ್ರಾಮ್ಸ್ ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ, ಲೋಕ ಪ್ರಕಾರವಾಗಿ ಹೆಚ್ಚಳ ಪಡೋದಕ್ಕೆ ಏನೇನೋ ಕಾರ್ಯಗಳನ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಸುಮಾರು ದುಡ್ಡನ್ನ ಖರ್ಚು ಮಾಡ್ತಾರೆ, ಸಮಯನ ಖರ್ಚು ಮಾಡ್ತಾರೆ, ಆರೋಗ್ಯನ ಖರ್ಚು ಮಾಡ್ತಾರೆ, ಎನರ್ಜಿನ ಖರ್ಚು ಮಾಡ್ತಾರೆ. ಎಷ್ಟೋ ಜನರು ಒಟ್ಟಾಗಿ ಸೇರ್ತಾರೆ, ಡಿಸ್ಕಸ್ ಮಾಡ್ತಾರೆ. ಆದ್ರೆ ಕಟ್ಟ ಕಡೆಗೆ ನಾವು ನೋಡೋದೇ ಆದ್ರೆ ಅಂತ ಪ್ರೋಗ್ರಾಮ್ಗಳನ್ನ ನಡೆಸಿ ಏನ್ ಪ್ರಯೋಜನ? ಸೊ ಅನೇಕ ಆಲಯಗಳಲ್ಲಿ, ವರ್ಷಿಪ್ ಸೆಂಟರ್ಗಳಲ್ಲಿ ಇಂಥ ಪ್ರೋಗ್ರಾಮ್ಸ್ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಆದ್ರೆ ಆ ಪ್ರೋಗ್ರಾಮ್ಸ್ ಇಂದ ವಿಶ್ವಾಸಿಗಳಲ್ಲಿ ಮಾನಸಾಂತರ ಉಂಟಾಗ್ತಾ ಇದೆಯಾ? ವಿಶ್ವಾಸಿಗಳು ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡ್ತಾ ಇದ್ದಾರ? ಅವರಲ್ಲಿರ್ತಕ್ಕಂಥ ಪಾಪಗಳ ಬಗ್ಗೆ ಅವರಿಗೆ ಒಂದು ಅರಿವು, ಜ್ಞಾನ ಬರ್ತಾ ಇದೆಯಾ? ರಕ್ಷಣೆಯಲ್ಲಿ ಅವರು ಬೆಳೀತಾ ಇದ್ದಾರ? ಪರಿಶುದ್ಧತೆಯಲ್ಲಿ ಅವರು ಬೆಳೀತಾ ಇದ್ದಾರ? ಪ್ರೀತಿಯಲ್ಲಿ ಬೆಳೀತಾ ಇದ್ದಾರ? ನೀತಿಯಲ್ಲಿ ಅವರು ಬೆಳೀತಾ ಇದ್ದಾರ? ದೇವರೊಟ್ಟಿಗೆ ಹೆಚ್ಚು ಹೆಚ್ಚು ಸಂಬಂಧದಲ್ಲಿ ಇದ್ದಾರ? ಇದನ್ನೆಲ್ಲ ನೋಡೋದೇ ಆದ್ರೆ ಅವೆಲ್ಲ ಫಲ ಶೂನ್ಯ. ಇವೇನು ಇಲ್ಲ. ಏನು ತಿಂದ್ರಿ, ಕುಡಿದ್ರಿ, ಊಟ ಆಯ್ತು, ಚಹಾ ಆಯ್ತು, ಭಯಂಕರ ಪ್ರೋಗ್ರಾಮು, ಅವ್ರು ಬಂದಿದ್ರು, ಇವ್ರು ಬಂದಿದ್ರು. ಲಾಸ್ಟಿಗೆ ನೋಡೋದೇ ಆದ್ರೆ ಏನಾದ್ರೂ ಫಲ ಇದೆಯಾ ಅಂತ ಹೇಳಿದ್ರೆ ಫಲನೇ ಇಲ್ಲ. ಎಲ್ಲರೂ ರಿಪೋರ್ಟ್ ಬರೀತಾರೆ, ಸೂಪರ್ ಆಗಿತ್ತು, ಈ ಸಾರಿ ಪ್ರೋಗ್ರಾಮ್ ನಲ್ಲಿ 500 ಜನ ಬಂದಿದ್ರು, 1,000 ಜನ ಬಂದಿದ್ರು ಅಂತ. ಅದೇ ದೇವರ ರಾಜ್ಯಕ್ಕೆ ಏನಾದ್ರೂ ಪ್ರಯೋಜನ ಇದೆಯಾ? ಆತ್ಮಿಕವಾಗಿ ಏನಾದ್ರೂ ಪ್ರಯೋಜನ ಇದೆಯಾ? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ಅಂತ ಹೇಳಿ ಅಪೊಸ್ತಲನಾದಂತ ಪೌಲನ್ ಹೇಳ್ತಾ ಇರ್ತಕ್ಕಂಥದ್ದು. ನಾವ್ ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ಬೇಕಾದ್ರೂ ಕೂಡ ಅದರಲ್ಲಿ ದೇವರ ರಾಜ್ಯ ಮತ್ತು ದೇವರ ನೀತಿಗಾಗಿ ತವಕ ಪಡ್ತಕ್ಕಂಥ ಉದ್ದೇಶ ಇರಬೇಕು. ಸೊ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡದೆ ಬೇರೆ ಏನೇನೋ ಆಲೋಚನೆಗಳನ್ನ ಇಟ್ಕೊಂಡು ನಾವು ಪ್ರೋಗ್ರಾಮ್ ಮಾಡಿದೀರಿ ಅಂತ ಹೇಳಿದ್ರೆ ಅಂತ ಪ್ರೋಗ್ರಾಮ್ಗಳ ಒಂದು ಯಶಸ್ಸು ಶೂನ್ಯವಾಗಿರ್ತೈತೆ ಎಂಬುದಾಗಿ ಅಪೊಸ್ತಲನಾದಂತ ಪೌಲನ್ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ಎಂಬುದಾಗಿ ಹೇಳ್ತಾ ಇರ್ಬೇಕಾದ್ರೆ, ಕತ್ತಲಲ್ಲಿರುವವರಿಗೆ ಬೆಳಕು ಬೇಕೆಂಬುದಾಗಿ ಅಪೊಸ್ತಲನಾದಂತ ಪೌಲನ್ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅವರ ಹೃದಯದಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ
ಅವರ ಮೈಂಡ್ ಅಲ್ಲಿ ಫಸ್ಟ್ ಬೆಳಕು ಬರ್ಬೇಕೆಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅವರ ಹೃದಯದಲ್ಲಿ ಬೆಳಕು ಬರದೆ ಹೋದ್ರೆ, ಅವರ ಮೈಂಡ್ ಅಲ್ಲಿ ಬೆಳಕು ಬರದೆ ಹೋದ್ರೆ, ಅಥವಾ ಅವರ ಮನಸ್ಸಲ್ಲಿ ಬೆಳಕು ಬರದೆ ಹೋದ್ರೆ, ಆ ಬೆಳಕೇ ಇಲ್ಲದೆ ಕತ್ತಲು ತುಂಬಿಕೊಂಡಿರ್ತಕ್ಕಂಥ ಆ ಮೈಂಡ್ ಇಂದ, ಆ ಹೃದಯದಿಂದ ಏನೆಲ್ಲ ವಿಚಾರ ಮಾಡಿದ್ರು ಎಲ್ಲ ವೇಸ್ಟ್. ಅದಕ್ಕೆ ತಂದೆಯಾದಂತ ದೇವರು, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಸುವಾರ್ತೆಯ ಬೆಳಕನ್ನ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಪ್ರಕಾಶಿಸುವಂತೆ ನಾವು ಪ್ರಾರ್ಥನೆ ಮಾಡಬೇಕು. ಸುವಾರ್ತೆಯ ಬೆಳಕು ಹೃದಯದಲ್ಲಿ ಬರಬೇಕು, ಸುವಾರ್ತೆಯ ಬೆಳಕು ಮನಸ್ಸಲ್ಲಿ ಬರಬೇಕು. ಆ ಸುವಾರ್ತೆಯ ಬೆಳಕೆ ಇಲ್ಲದೆ ನಾವು ಏನೆಲ್ಲ ಜ್ಞಾನದಿಂದ, ವಿವೇಕದಿಂದ ಏನೆಲ್ಲ ಡಿಸ್ಕಸ್ ಮಾಡಿ ವಿಚಾರ ಮಾಡಿದ್ರು ಕೂಡ ಅದೆಲ್ಲ ಅಂಧಕಾರಕ್ಕೆ ಸಂಬಂಧಪಟ್ಟಂತ, ಕತ್ತಲೆಗೆ ಸಂಬಂಧಪಟ್ಟಂತ, ಈರುಳಿಗೆ ಸಂಬಂಧಪಟ್ಟಂತ ರಿಸಲ್ಟೇ ನಮ್ಗೆ ಕೊಡ್ತಕ್ಕಂಥದ್ದು. ಸೊ ಹೃದಯದಲ್ಲಿ ಬೆಳಕು ಬರಬೇಕು, ಸುವಾರ್ತೆಯ ಬೆಳಕು ಬರಬೇಕು, ಕ್ರಿಸ್ತನ ಬೆಳಕು ಬರಬೇಕು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡದೆ ಆದ್ರೆ ಸಕಲ ಮನುಷ್ಯರಿಗೂ ಬೆಳಕನ್ನ ಕೊಡ್ತಕ್ಕಂಥವನೇ ಯೇಸು ಕ್ರಿಸ್ತನ. ಸಕಲ ಮನುಷ್ಯರಿಗೂ ಬೆಳಕು ಕೊಡ್ತಕ್ಕಂಥವ್ನು ಯೇಸು ಕ್ರಿಸ್ತ. ಆ ಯೇಸು ಕ್ರಿಸ್ತನ ಬೆಳಕು, ಆ ಯೇಸು ಕ್ರಿಸ್ತನ ಸುವಾರ್ತೆಯ ಬೆಳಕು ಒಬ್ಬ ಮನುಷ್ಯನ ಒಳಗಡೆ ಬರಬೇಕು, ಹೃದಯದ ಒಳಗಡೆ ಬರಬೇಕು, ಮನಸ್ಸೊಳಗಡೆ ಬರಬೇಕು, ಮೈಂಡ್ ಅಲ್ಲಿ ಬರಬೇಕು. ಆವಾಗ ಕತ್ತಲೆ, ಒಳಗಡೆ ಇರ್ತಕ್ಕಂಥ ಕತ್ತಲೆ ದೂರ ಆಗುತ್ತೆ. ಈ ಬೆಳಕು ಸಿಗದೆ ಇರ್ತಕ್ಕಂಥವ್ರು ಕತ್ತಲೆಯಲ್ಲಿ ಇರ್ತಾರೆ. ಅವ್ರಿಗೆ ಯಾವುದು ಕೂಡ ಸರಿಯಾಗಿ ಕಾಣಿಸೋದಿಲ್ಲ. ವ್ಯಕ್ತವಾದಂತ ದಾರಿ ಯಾವುದೇ ವಿಷಯದಲ್ಲೂ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಆ ಬೆಳಕನ್ನ ಹೊಂದದೇ ಇರುವವರು ಈ ಸುವಾರ್ತೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಈ ಬೆಳಕನ್ನ ಹೊಂದದೇ ಇರ್ತಕ್ಕಂಥವ್ರು ದೇವರ ಕಾರ್ಯಗಳನ್ನ, ದೇವರ ರಾಜ್ಯವನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ಈ ಬೆಳಕನ್ನ ಹೊಂದದೇ ಇರ್ತಕ್ಕಂಥವರು ಆತ್ಮೀಕ ಲೋಕವನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ? ವಿಚಾರ ಮಾಡ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ, ತರ್ಕ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ರಿಸಲ್ಟ್ ವೇಸ್ಟ್. ಸೊ ಅದಕ್ಕೆ ಮೊದಲು ಬೆಳಕು ನಮ್ಮ ಹೃದಯದಲ್ಲಿ ಬರಬೇಕು. ಆ ಬೆಳಕನ್ನ ನಾವು ಹೃದಯದಲ್ಲಿ ಸ್ವೀಕರಿಸ್ಬೇಕು. ಬೆಳಕು ನಮ್ಮ ಒಳಗೆ ಬಂದಾಗ ಆವಾಗ ನಮ್ಗೆಲ್ಲವೂ ಕೂಡ ವ್ಯಕ್ತವಾಗಿ ಗೊತ್ತಾಗ್ತೈತೆ. ಆವಾಗ ನಾವು ದಿನದಿಂದ ದಿನಕ್ಕೆ ಸುವಾರ್ತೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಬೆಳಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಹೆಂಗೆ ದೇವ್ರ ವಾಕ್ಯನ ಅರ್ಥ ಮಾಡ್ಕೊಳ್ಳೋದು? ಮೊದಲು ಹೃದಯ, ಆಮೇಲೆ ಮೈಂಡ್. ಅದರಿಂದ ಮೊದಲು ಹೃದಯಕ್ಕೆ ಪ್ರಾಮುಖ್ಯತೆಯನ್ನ ನಾವು ಕೊಡಬೇಕು. ನಮ್ಮ ಹೃದಯದಲ್ಲಿ ಬೆಳಕಿರಬೇಕು. ಸೊ ಯಾಕೆ ಇಲ್ಲಿ ಇವರ ಒಂದು ಮೈಂಡ್ ಬರೀ ಊಹಾಪೋಹಗಳಲ್ಲಿ, ಕಲ್ಪನೆಗಳಲ್ಲಿ, ಭಾವನೆಗಳಲ್ಲಿ ಮುಳುಗಿ ಹೋಗಿದೆ? ಅದರಿಂದ ಆಚೆಗೆ ಅದು ಹೋಗ್ತಾ ಇಲ್ಲ, ಅದರಿಂದ ಆಚೆಗೆ ಯಾವುದೇ ಒಂದು ಫಲವನ್ನ ಅದು ಕೊಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಅವರ ಮನಸ್ಸು ಕತ್ತಲೆಯಿಂದ ತುಂಬಿರ್ತಕ್ಕಂಥದ್ದು. ಅದಕ್ಕೆ ಅವ್ರೇನ್ ಮಾಡ್ತಾರೆ? ಯಾವುದು ಕೂಡ ಸರಿಯಾಗಿ ಗೊತ್ತಿಲ್ಲ, ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನ ಸರಿಯಾಗಿ ತಿಳ್ಕೊಳ್ಳಲ್ಲ. ಅವಾಗ ಅವ್ರು ಏನ್ ಹೇಳ್ತಾರೆ? ವಿಷಯಗಳು ಹಿಂಗಿರ್ಬಹುದು, ಹಂಗಿರ್ಬಹುದು, ಇದ್ರೂ ಇರಬಹುದು, ಇಲ್ದೇನೂ ಇರಬಹುದು, ಎಲ್ಲ ಇರಬಹುದು, ಯಾವುದು ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಎಲ್ಲ ಅವ್ರದ್ದೊಂದು ಕಲ್ಪನೆ, ಊಹೆ ಅಷ್ಟೇನೆ, ಇಮ್ಯಾಜಿನೇಷನ್ ಅಷ್ಟೇನೆ. ಅವ್ರೇನೇನೋ ವಿಷಯಗಳನ್ನ ಅವರೇ ಸಂಕಲ್ಪಿಸ್ಕೊಳ್ತಾರೆ. ಸೊ ಆ ಒಂದು ಮನಸ್ಥಿತಿ ಹೋಗ್ಬೇಕು. ಸೊ ಅದು ಹೋಗ್ಬೇಕಾದ್ರೆ ಸುವಾರ್ತೆಯ ಬೆಳಕು, ಕ್ರಿಸ್ತನ ಬೆಳಕು ನಮ್ಮಲ್ಲಿ ಬರಬೇಕು. ಕೆಲವ್ರು ಏನು ಅಂತ ಹೇಳಿದ್ರೆ, ನನ್ಗೆಲ್ಲ ಗೊತ್ತಿದೆ ಎಂಬತಕ್ಕಂತ ಒಂದು ಭಾವ, ಒಂದು ಆಟಿಟ್ಯೂಡ್, ಒಂದು ಕಲ್ಪನೆ ಅವ್ರಿಗಿರ್ತೈತೆ. ಆದ್ರೆ ವಾಸ್ತವಾಂಶ, ಸತ್ಯಾಂಶ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅವರು ತಿಳ್ಕೊಳ್ಬೇಕಾದಂತ ರೀತಿಯಲ್ಲಿ ವಿಷಯಗಳನ್ನ ತಿಳ್ಕೊಂಡಿರೋದಿಲ್ಲ. ಅವ್ರಿಗೇನು ಗೊತ್ತೇ ಇಲ್ಲ. ಆದ್ರೆ ಅವರ ಒಂದು ಇಂಪ್ರೆಷನ್ ಬರೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆಲ್ಲ ಗೊತ್ತು, ಎಲ್ಲ ಗೊತ್ತು, ಎಲ್ಲ ಗೊತ್ತು ಅಂತ ಇದ್ ಮಾಡ್ತಾ ಇರ್ತಾರೆ. ಸೊ ಆದ್ರೆ ಆತ್ಮಿಕ ವಿಷಯಗಳು
ಎಲ್ರಿಗೂ ಕೂಡ ಅರ್ಥ ಆಗೋದಿಲ್ಲ. ಅದು ವಿಶೇಷವಾಗಿ ದೇವರು ಅದನ್ನ ತಿಳಿಯಪಡಿಸ್ಬೇಕು ಅಥವಾ ಪ್ರಕಟಪಡಿಸ್ಬೇಕು. ಸೊ ದೇವರ ವಿಷಯಗಳನ್ನ ನಮ್ಮ ಸ್ವಂತ ಬುದ್ಧಿಯಿಂದ, ನಮ್ಮ ಒಂದು ಸಾಮರ್ಥ್ಯದಿಂದ, ಬುದ್ಧಿಶಕ್ತಿಯಿಂದ, ಒಳ್ಳೆ ಮೈಂಡ್ ಇಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಹೃದಯದಲ್ಲಿ ಕತ್ತಲಿರೋದೇ ಆದ್ರೆ, ನಮ್ಮ ಮನಸ್ಸಲ್ಲಿ ಕತ್ತಲಿರೋದೇ ಆದ್ರೆ, ನಾನು ಹೆಂಗೆ ದೇವರನ್ನ, ದೇವರ ವಾಕ್ಯಗಳನ್ನ, ದೇವರ ರಾಜ್ಯವನ್ನ, ಆತ್ಮಿಕ ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಸೊ ಅದೇ ನಾನು ಹೇಳಿದಾಗೆ, ನಮ್ಗೇನಾದ್ರೂ ಬುದ್ಧಿ ಇರೋದೇ ಆದ್ರೆ, ಜ್ಞಾನ ಇರೋದೇ ಆದ್ರೆ, ನಾವು ಲೋಕದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬಹುದೇ ಹೊರತು ದೇವರ ರಾಜ್ಯದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯವನ್ನ ನಾವು ನೋಡೋದೇ ಆದ್ರೆ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಾಕ್ಯವನ್ನ ನಾವು ನೋಡೋದು ಏನಪ್ಪಾ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಯೇಸು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನ ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನ ಕೊಂಡಾಡುತ್ತೇನೆ. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇರ್ತಕ್ಕಂಥದ್ದು, ಪರಲೋಕದ ತಂದೆಯನ್ನ ಸ್ತುತಿಸ್ತಾ ಇದ್ದಾರೆ. ಹೇಳೋದೇನಂತ ಹೇಳಿದ್ರೆ, ದೇವರೇ, ನೀನು ಜ್ಞಾನಿಗಳಿಗೆ ಮತ್ತೆ ಬುದ್ಧಿವಂತರಿಗೆ ನಿನ್ನ ಮಾತುಗಳ ರಹಸ್ಯವನ್ನ ನೀನು ಮರೆ ಮಾಡಿದ್ಯಾ. ದೇವರ ವಾಕ್ಯದಲ್ಲಿ ದೇವರ ರಾಜ್ಯದ ರಹಸ್ಯಗಳು ಅಡಗಿದೆ. ಆದ್ರೆ ಆ ರಹಸ್ಯಗಳನ್ನ ತಿಳ್ಕೊಳ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ, ಈ ಜ್ಞಾನಿಗಳು ಬುದ್ಧಿವಂತರು ಅಲ್ಲ. ಯಾಕಂತ ಹೇಳಿದ್ರೆ, ಜ್ಞಾನಿಗಳಿಗೆ ಬುದ್ಧಿವಂತರಿಗೆ ದೇವರು ಅದನ್ನ ಮರೆ ಮಾಡಿದಾನಂತೆ. ಅದಕ್ಕೆ ಜ್ಞಾನಿಗಳು ಬುದ್ಧಿವಂತರು ಸರಿಯಾಗಿ ದೇವರನ್ನ, ದೇವರ ರಾಜ್ಯವನ್ನ, ಆತ್ಮಿಕ ಕಾರ್ಯಗಳನ್ನ ಅವ್ರು ಅರ್ಥ ಮಾಡ್ಕೊಳ್ಳೋರು. ಆದ್ರೆ ಅದನ್ನ ಯಾರಿಗೆ ದೇವರು ಪ್ರಕಟ ಮಾಡಿದ್ದಾನಂತೆ, ಬಾಲಕರಿಗೆ ಪ್ರಕಟ ಮಾಡಿದಿಸಿ. ದೇವರು ಯಾರಿಗೆ ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ಬಾಲಕರಿಗೆ ತಿಳಿಸ್ಕೊಡ್ತಾನಂತೆ. ಸೊ ಅದಕ್ಕೆ ನಾನು ನಿನ್ನನ್ನ ಕೊಂಡಾಡ್ತೇನೆ. ಮತ್ತೆ ಯೇಸು ಹೇಳೋದು ಏನಂತ ಹೇಳಿದ್ರೆ, ಹೌದು ತಂದೆ, ಈ ರೀತಿ ಮಾಡೋದೇ ಒಳ್ಳೇದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಾನು ನಿನ್ನನ್ನು ಕೊಂಡಾಡ್ತೇನೆ. ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ರಹಸ್ಯಗಳನ್ನ ಮರೆ ಮಾಡಿ ಬಾಲಕರಿಗೆ ತಿಳಿಸ್ಬೇಕೆಂಬತಕ್ಕಂತ ಆ ಒಂದು ನಿನ್ನ ಒಂದು ಇದಿದೆಯಲ್ಲ, ಆ ಒಂದು ದೃಷ್ಟಿ, ಅದನ್ನ ನಾನು ಗೌರವಿಸ್ತೇನೆ, ಕೊಂಡಾಡ್ತೇನೆ, ನಿನ್ನನ್ನ ಸ್ತುತಿಸ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇರ್ತಕ್ಕಂಥ. ಸೊ ಆಗಿರೋದೇ ಆದ್ರೆ, ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳೋದೇನಂತ ಹೇಳಿದ್ರೆ, ಅವ್ರಿಗೆ ಒಳ್ಳೆ ಒಂದು ಮೈಂಡ್ ಇತ್ತು, ಚುರುಕಾದಂತ ಮೈಂಡ್ ಇತ್ತು, ಭಯಂಕರ ಶಾರ್ಪ್ ಮೈಂಡ್ ಇತ್ತು. ಸೊ ಒಳ್ಳೆ ಬುದ್ಧಿಶಕ್ತಿ ಇತ್ತು, ಚುರುಕಿತ್ತು. ಆದ್ರೂ ಕೂಡ ಅವರು ವಿಚಾರ ಮಾಡಿ 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 ಫಲ ಕಾಣ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ವಿವೇಕವಿಲ್ಲದ ಅವರ ಹೃದಯ, ಅವರ ಬುದ್ಧಿ, ಅವರ ಮನಸ್ಸು ಕತ್ತಲಾಯ್ತು ಎಂಬುದಾಗಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದ, ಜ್ಞಾನಿಗಳಿಗೆ ಬುದ್ಧಿವಂತರಿಗೆ ದೇವರು ತನ್ನ ಮಾತುಗಳ ರಹಸ್ಯವನ್ನ, ಮರ್ಮಗಳನ್ನ ಮರೆ ಮಾಡಿ ಬಾಲಕರಿಗೆ ಅದನ್ನ ತಿಳಿಸ್ತಾ ಇದ್ದಾನೆ ಎಂಬುದಾಗಿ. ಸೊ ಅದಕ್ಕೆ ನಾವು ದೇವರ ಒಂದು ವಾಕ್ಯವನ್ನ, ದೇವರ ರಾಜ್ಯದ ರಹಸ್ಯಗಳನ್ನ, ಆತ್ಮಿಕ ಕಾರ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಲೋಕದ ಬುದ್ಧಿ ಎಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ದೇವರ ಸಹಾಯ ಬೇಕು. ದೇವರ ಸಹಾಯ ಯಾರಿಗೆ ಅಂತ ಹೇಳಿದ್ರೆ, ಈ ಬಾಲಕರ ರೀತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಿಗುತ್ತೆ. ಬಾಲಕರು ಎಂತವ್ರು ಅಂತ ಹೇಳಿದ್ರೆ, ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ನನಗೇನು ಗೊತ್ತಿಲ್ಲ. ಸೊ ಅವ್ರು ಹೇಳ್ಕೊಟ್ರೆ ಕಲಿತಕ್ಕಂಥವ್ರು, ಸೊ ಹೇಳಿದ್ದನ್ನ ನಂಬತಕ್ಕಂಥವ್ರು, ಅನುಸರಿಸೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಕ್ಕಂಥವ್ರೆ ಈ ಬಾಲಕರು.
ಸೊ ಅಂತ ಒಂದು ಆಟಿಟ್ಯೂಡ್ ಇಂದ ನಾವು ಕೂಡ ದೇವರ ಬಳಿಗೆ ಬರೋದೇ ಆದ್ರೆ ದೇವರು ಖಂಡಿತ ಇದನ್ನ ನಮಗೆ ತಿಳಿಸ್ಕೊಡ್ತಾನೆ. ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ಈ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ. ಸೊ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಾಕ್ಯವನ್ನ ನೀವು ನೋಡೋದೇ ಆದ್ರೆ ಅಲ್ಲಿ ಯೇಸು ಸ್ವಾಮಿ ಒಂದು ವಿಷಯನ ಹೇಳ್ತಾರೆ. ಏನಂತ ಹೇಳಿದ್ರೆ, ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ ಎಂಬುದಾಗಿ. ಅಂದ್ರೆ ಲೌಕಿಕರು ಅಂತ ಹೇಳಿದ್ರೆ ಲೋಕದವರು ತಮ್ಮಂತವರ ಅಂದ್ರೆ ಲೋಕದವರ ವಿಷಯದಲ್ಲಿ, ಲೌಕಿಕರು ಲೋಕದವರ ವಿಷಯದಲ್ಲಿ, ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಅಂದ್ರೆ ದೇವರ ಮಕ್ಕಳಿಗಿಂತಲೂ, ದೇವರಲ್ಲಿ ಭಯ ಭಕ್ತಿ ಇಟ್ಟು ಜೀವಿಸ್ತಾ ಇರ್ತಕ್ಕಂತ ಜನರಿಗಿಂತಲೂ ಹೆಚ್ಚು ಜಾಣರಾಗಿರ್ತಾರೆ, ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಂದ್ರೆ ಇವರು ಲೌಕಿಕವಾಗಿ ಬುದ್ಧಿವಂತರು, ಲೌಕಿಕವಾಗಿ ಜ್ಞಾನಿಗಳು. ಭೂಲೋಕದ ಪ್ರಕಾರ ಇವರು ಬುದ್ಧಿವಂತರು, ಭೂಲೋಕದ ಪ್ರಕಾರ ಇವರು ಜ್ಞಾನಿಗಳು, ಭೂಲೋಕದ ಪ್ರಕಾರ ಇವರು ಜಾಣರು, ಭೂಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಇವರು ಜಾಣರು. ಆದ್ರೆ ದೇವರ ಮಕ್ಕಳು ಅಷ್ಟು ಜಾಣರಲ್ಲ. ಅವರು ಜಾಣರು ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ ದೇವರ ವಿಷಯದಲ್ಲಿ, ದೇವರ ರಾಜ್ಯದ ವಿಷಯದಲ್ಲಿ, ಆತ್ಮೀಕ ವಿಷಯದಲ್ಲಿ, ನಂಬಿಕೆಯ ವಿಷಯದಲ್ಲಿ, ರಕ್ಷಣೆ ವಿಷಯದಲ್ಲಿ ಅವರು ಜಾಣರು ಇರ್ತಾರೆ. ಸೊ ಅದು ಲೌಕಿಕರಿಗೂ ಬೆಳಕಿನ ರಾಜ್ಯದವರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಆದ್ರೆ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಅನ್ನ ನಾವು ನೋಡೋದೇ ಆದ್ರೆ ಅವರು ಆತ್ಮೀಕ ವಿಷಯದಲ್ಲಿ ಜ್ಞಾನಿಗಳಾಗೋದಕ್ಕಿಂತ ಬೆಳಕಿನ ರಾಜ್ಯದಲ್ಲಿ ಇರ್ತಾರಲ್ಲ ಅವರಿಗಿಂತ ಇವರು ಭಯಂಕರ ಜನರು, ಭಯಂಕರ ಜ್ಞಾನಿಗಳು. ಸೊ ಆದ್ರೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ನಾವು ಆತ್ಮೀಕ ವಿಷಯದಲ್ಲೂ ಕೂಡ ಹಾಗೆ ಇದ್ದೀರಿ ಅಂತ ಹೇಳಿ, ಆದ್ರೆ ರಿಸಲ್ಟ್ ನೋಡೋದೇ ಆದ್ರೆ ಏನೋ ಪ್ರಯೋಜನ ಇಲ್ಲ. ಸೊ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಈ ಲೋಕದ ಜ್ಞಾನ, ಈ ಅರಿವು, ಈ ಬುದ್ಧಿವಂತಿಕೆ, ಈ ಶಾರ್ಪ್ ಮೈಂಡು, ಹೆಚ್ಚು ಚಾತುರ್ಯತೆ, ಚುರುಕುತನ ಇರ್ತಕ್ಕಂಥ ಮೈಂಡು ಒಬ್ಬ ವ್ಯಕ್ತಿಯಲ್ಲಿ ಇರೋದೇ ಆದ್ರೆ ಏನಾಗುತ್ತೆ ಗೊತ್ತಾ, ಅವನ ಜೀವನದಲ್ಲಿ ಅಹಂಕಾರ ಬರ್ತದೆ. ಸೊ ಅದು ಬಹಳ 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 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾರ್ಯ. ಕೆಲವರಿಗೆ ಏನಾದ್ರೂ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಬೇರೆಯವರಿಗಿಂತ ಸ್ವಲ್ಪ ಹೆಚ್ಚಾಗಿ ತಿಳುವಳಿಕೆ ಇರೋದೇ ಆದ್ರೆ ಅವಾಗ್ಲೇ ಆ ವ್ಯಕ್ತಿ ಅಹಂಕಾರದಿಂದ ಜೀವಿಸ್ತಾ ಇರ್ತಾನೆ. ಆತನ ಮಾತಾಡ್ಸೋದಕ್ಕೂ ಕಷ್ಟ, ಮಾತಾಡ್ಸಿದ್ರೆ ಆತನ ಮಾತುಗಳೇ ಹೈ ಲೆವೆಲ್. ನಾವೆಲ್ಲ ಕೂಡ ಆ ವ್ಯಕ್ತಿಯ ಮುಂದೆ ನಿಂತ್ಕೊಳ್ಳಕ್ ಸಾಧ್ಯನೇ ಇಲ್ಲ, ಭಯಂಕರ ಹೆಡ್ ವೆಯ್ಟ್. ಸೊ ಅದಕ್ಕೇನೆ 1 ಕೊರಿಂಥ 8:1 ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, 1 ಕೊರಿಂಥ 1:8 ಹೇಳ್ತಕ್ಕಂಥದ್ದು, ನಮಗೆಲ್ಲರಿಗೆ ಜ್ಞಾನ ಉಂಟೆಂದು ಬಲ್ಲೆನು, ಜ್ಞಾನವು ಉಬ್ಬಿಸುತ್ತದೆ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ನಾಲೆಡ್ಜ್ ಮೇಕ್ಸ್ ಆರೋಗೆಂಟ್ ಎಂಬುದಾಗಿ ಹೇಳ್ತಕ್ಕಂಥದ್ದು. ಆರೋಗೆಂಟ್ ಅಂತ ಹೇಳಿದ್ರೆ ಜ್ಞಾನವು ಉಬ್ಬಿಸುತ್ತದೆ ಅಂತ ಹೇಳಿದ್ರೆ, ಜ್ಞಾನವು ಒಬ್ಬ ಮನುಷ್ಯನನ್ನ ಅಹಂಕಾರ ಪಡೋದಕ್ಕೆ ಅವಕಾಶ ಮಾಡಿಕೊಡ್ತೈತೆ ಅಂತ ಹೇಳಿ ಅದರ ಅರ್ಥ. ಇಂಥ ಜ್ಞಾನ, ಅಹಂಕಾರಕ್ಕೆ ಕಾರಣವಾಗ್ತಕ್ಕಂಥ ಜ್ಞಾನ ನಮ್ಮಲ್ಲಿ ಇರೋದೇ ಆದ್ರೆ ನಮಗೆ ಒಳ್ಳೆ ಮೈಂಡ್ ಇರಬಹುದು, ವಿಚಾರ ಮಾಡಬಹುದು, ಆದ್ರೆ ಫಲ ಏನು ಸಿಗಲ್ಲ. ಅಂತ ಜ್ಞಾನ, ಅಂತ ಮನಸ್ಸು, ಅಂತ ಹೃದಯ ಕತ್ತಲಿಂದ ತುಂಬಿರ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅಹಂಕಾರವು ಒಬ್ಬ ಮನುಷ್ಯನನ್ನ ಕುರುಡನನ್ನಾಗಿ ಮಾಡ್ತೈತೆ. ಅಹಂಕಾರ ಏನ್ ಮಾಡುತ್ತೆ? ಕುರುಡನನ್ನಾಗಿ ಮಾಡುತ್ತದೆ. ಅದು ನಮ್ಮ ಮನಸ್ಸಿನಲ್ಲಾಗ್ಲಿ, ನಮ್ಮ ಹೃದಯದಲ್ಲಾಗ್ಲಿ ಅದು ಕತ್ತಲನ್ನ ತುಂಬಿಸ್ತೈತೆ.
ಸೊ ಅದಕ್ಕೆ ದೇವ್ರು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರ ಅಹಂಕಾರಿಗಳನ್ನ ಎದುರಿಸ್ತಾನಂತೆ, ದೀನರಿಗಾದರೂ ತನ್ನ ಕೃಪೆಯನ್ನ ಕೊಡ್ತಾನಂತೆ. ಸೊ ಅದಕ್ಕೆ ದೇವರ ತನ್ನ ರಹಸ್ಯಗಳನ್ನ ದೀನ ಮನಸ್ಸುಳ್ಳವರಿಗೆ, ತಾಳ್ಮೆಯುಳ್ಳವರಿಗೆ, ಬಾಲಕರಂತೆ ಅಥವಾ ಹಸು ಮಕ್ಕಳಂತೆ ಹೃದಯವನ್ನ ಹೊಂದಿರುವವರಿಗೆ ಆತನ ದೇವರ ರಾಜ್ಯದ ಆಶೀರ್ವಾದಗಳನ್ನ ಕೊಡ್ತಾನೆ, ದೇವರ ರಾಜ್ಯದ ಮರ್ಮಗಳನ್ನ ತಿಳಿಸ್ಕೊಡ್ತಾನೆ. ಅವರ ಆತ್ಮೀಕ ಲೋಕವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಡ್ತಾರೆ. ಬೇರೆಯವ್ರಿಗೆ ಅದು ಸಾಧ್ಯ ಇಲ್ಲ. ಸೊ ಯಾಕೆಂತ ಹೇಳಿದ್ರೆ, ಹಸುಗೂಸುಗಳಲ್ಲಿ ಏನು ಅಹಂಕಾರ ಇರೋದಿಲ್ಲ, ಅವರೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಅಷ್ಟೇನೆ. ಗೊತ್ತು ಅಂದ್ರೆ ಗೊತ್ತು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಅವ್ರು ಯಾವಾಗ್ಲೂ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಅಂತ ಒಂದು ಮನಸ್ಸಿಂದ ದೇವರ ಕಡೆಗೆ ನಾವು ಬರೋದೇ ಆದ್ರೆ ಖಂಡಿತ ದೇವರು ಕೂಡ ನಮ್ಮನ್ನ ಆತ್ಮೀಕ ವರಗಳಿಂದ ಆಶೀರ್ವದಿಸ್ತಾನೆ. ಅದರಲ್ಲಿ ಯಾವುದೇ ಒಂದು ಅನುಮಾನನೂ ಇಲ್ಲ. ಮತ್ತೆ ನಾವು 22ನೇ ವಚನವನ್ನ ಓದೋದೇ ಆದ್ರೆ ಅಲ್ಲಿ 3ನೇ ಸ್ಟೇಟ್ಮೆಂಟ್ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಅವರು ಹುಚ್ಚರಾದರು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅವ್ರು ಹೇಳ್ಕೊಳ್ಳೋದೇನು, ನಾವು ಜ್ಞಾನಿಗಳು ಅಂತೇಳಿ. ನಾವು ಜ್ಞಾನಿಗಳು ಎಲ್ರ ತರನು ಅಲ್ಲ, ನಮ್ಮನ್ನ ಯಾರು ಯಾಮಾರ್ಸಕ್ ಆಗೋದಿಲ್ಲ, ನಾವೇನ್ ಬುದ್ಧಿ ಇಲ್ಲದೆ ಇರ್ತಕ್ಕಂಥವ್ರೆಲ್ಲ, ನಮಗೂ ಬೇಕಾದಷ್ಟು ಬುದ್ಧಿ ಇದೆ, ಜ್ಞಾನ ಇದೆ ಎಂಬುದಾಗಿ ಅವ್ರು ಹೇಳ್ಕೊಳ್ತಕ್ಕಂಥದ್ದು. ಆದ್ರೆ ಅವ್ರು ಯಾವ ರೀತಿ ದೇವರ ಮುಂದೆ ಜೀವಿಸ್ತಾ ಇದ್ದಾರೆ ಅಂತ ನೋಡೋದೇ ಆದ್ರೆ ಹುಚ್ಚರ ಹಾಗೆ. ಲೋಕದ ದೃಷ್ಟಿಯಲ್ಲಿ ಅವರು ಜ್ಞಾನಿಗಳು, ದೇವರ ದೃಷ್ಟಿಯಲ್ಲಿ ಅವರು ಹುಚ್ಚರು ಅಥವಾ ಮೂರ್ಖರ ಹಾಗೆ ಅವರು ಈ ಲೋಕದಲ್ಲಿ ದೇವರ ಮುಂದೆ ಜೀವಿಸ್ತಾ ಇರ್ತಕ್ಕಂಥದ್ದು. ಸೊ ಅವರು ಲೋಕದ ಮುಂದೆ ಜ್ಞಾನಿಗಳಾಗಿರೋದ್ರಿಂದ ಲೋಕದವರು ಅವರನ್ನ ಯಾವಾಗ್ಲೂ ಕೂಡ ಹೊಗಳ್ತಾರೆ, ಲೋಕ ಅವರನ್ನ ಸನ್ಮಾನಿಸ್ತೈತೆ. ಆದ್ರೆ ದೇವರ ರಾಜ್ಯ ಆ ತರ ಅಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಹುಚ್ಚರನ್ನ ನೋಡೋದೇ ಆದ್ರೆ ಹುಚ್ಚರಿಗೆ ಏನು ಅರ್ಥ ಆಗೋದಿಲ್ಲ. ಸೊ ಅವರು ಬೇಕಾದದನ್ನ ಮಾಡಲ್ಲ, ಬೇಡದೆ ಇರ್ತಕ್ಕಂಥದ್ದೆಲ್ಲನೂ ಮಾಡ್ತಾರೆ. ಅದೇ ರೀತಿ ಪರಲೋಕದ ಮುಂದೆ ಹುಚ್ಚರಾಗಿರ್ತಕ್ಕಂಥವ್ರೆಲ್ಲರೂ ಕೂಡ ಸೊ ಪರಲೋಕವನ್ನಾಗಲಿ ಆತ್ಮಿಕ ಲೋಕವನ್ನಾಗಲಿ ದೇವರ ರಾಜ್ಯವನ್ನಾಗಲಿ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಬೇಕಾದದ್ದನ್ನ ಅವ್ರು ಮಾಡಲ್ಲ. ದೇವರ ರಾಜ್ಯಕ್ಕೆ, ಆತ್ಮಿಕ ಲೋಕಕ್ಕೆ ಬೇಡದೆ ಇರ್ತಕ್ಕಂಥದ್ನೆಲ್ಲ ಅವ್ರು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಹುಚ್ಚರು. ಈಗ ಯಾರಪ್ಪ ಹುಚ್ಚರು? ಈಗ ಲೋಕದವರ ಮುಂದೆ ಹುಚ್ಚರು ಕೆಲವರು ಇದ್ದಾರೆ, ಅದು ನೋ ಪ್ರಾಬ್ಲಮ್. ಆದ್ರೆ ದೇವರ ಮುಂದೆ ಯಾರು ಹುಚ್ಚರು, ದೇವರ ಮುಂದೆ ಯಾರು ಮೂರ್ಖರು ಅಂತ ಹೇಳಿದ್ರೆ, ಆತ್ಮೀಕ ವಿಷಯಗಳಲ್ಲಿ ಶ್ರೀಮಂತರಾಗದೆ, ಧನವಂತರಾಗದೆ, ಲೌಕಿಕ ವಿಷಯಗಳಲ್ಲಿ ಹೆಚ್ಚು ಸಂಪನ್ನರಾಗಿ ಜೀವಿಸ್ತಾರಲ್ಲ, ಅವರು ಹುಚ್ಚರು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಹೇಳ್ತಕ್ಕಂಥ. ಅದರಿಂದಲೇ ಈ ಲೋಕದಲ್ಲಿ ಬಹಳಷ್ಟು ಜನರು ರಕ್ಷಣೆಯ ಮಾರ್ಗವನ್ನ ಇದುವರೆಗೂ ಕಂಡುಕೊಂಡಿಲ್ಲ, ರಕ್ಷಣೆಯನ್ನ ಅರ್ಥ ಮಾಡ್ಕೊಳ್ಬೇಕಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಅವರು ಲೋಕದ ಪ್ರಕಾರ ಜ್ಞಾನಿಗಳಷ್ಟೇ ಹೊರತು ಆತ್ಮಿಕವಾದಂತ ಕಾರ್ಯಗಳನ್ನ ಗ್ರಹಿಸಬೇಕಾದಂತ ರೀತಿಯಲ್ಲಿ ಗ್ರಹಿಸ್ಲಿಕ್ಕೆ ಬೇಕಾದಂತ ಜ್ಞಾನ ಅವರಲ್ಲಿ ಇಲ್ಲ. ಅವರು ಒಂಥರ ಹುಚ್ಚರ ತರ ಇದ್ದಾರೆ. ಅವರು ದೇವರ ಶಬ್ದವನ್ನ ಕೇಳೋದಕ್ಕಾಗ್ಲಿ, ತಮ್ಮ ಹೃದಯಗಳನ್ನ ದೇವರಿಗೋಸ್ಕರ ತೆರೆಯುವುದಕ್ಕಾಗ್ಲಿ ಅವರು ಹೋಗೋದಿಲ್ಲ. ದೇವರು ಕೂಡ ಅಂತವರಿಗೆ ತನ್ನನ್ನ ತಾನು ಯಾರು ಅಂತ ಹೇಳಿ ಪ್ರಕಟಪಡಿಸ್ಕೊಡೋದಿಲ್ಲ, ತಾನು ಯಾರು ಅಂತ ತಿಳಿಸ್ಕೊಡೋದಿಲ್ಲ. ದೇವರ ರಾಜ್ಯದ ಮರ್ಮಗಳನ್ನು ಕೂಡ ಆತನು ತಿಳಿಸ್ಕೊಡೋದಿಲ್ಲ. ಅದಕ್ಕೆ ಯೇಸ್ವಾಮಿ ಕೂಡ ಹೇಳೋದೇನಂತ ಹೇಳಿದ್ರೆ, ಹಂದಿಗಳ ಮುಂದೆ ಮುತ್ತುಗಳನ್ನ ಚೆಲ್ಬೇಡ್ರಿ ಅಂತ ಹೇಳಿ. ಅದು ದೇವರ ರಾಜ್ಯದ ಬಗ್ಗೆ. ದೇವರು ಯಾವತ್ತೂ ಕೂಡ ಅದನ್ನ ಮಾಡಕ್ಕೆ ಹೋಗೋದಿಲ್ಲ. ದೇವರು ನಮಗೆ ತನ್ನನ್ನ ಪ್ರಕಟಿಸಿ ಕೊಡದೆ ಹೋದ್ರೆ
ನಾವು ದೇವರನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಹೆಂಗೆ ಅಂತ ಹೇಳಿದ್ರೆ ನಮ್ಮ ಕಲ್ಪನೆ ಮೂಲಕ, ನಮ್ಮ ಇಮ್ಯಾಜಿನೇಷನ್ ಮೂಲಕ, ನಮ್ಮ ಪರಿಕಲ್ಪನೆಗಳ ಮೂಲಕ ನಾವು ದೇವರ ರಾಜ್ಯವನ್ನ ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಆ ಒಂದು ಇಗ್ನೋರೆನ್ಸು, ಆ ಒಂದು ಕತ್ತಲು ನಮ್ಮಲ್ಲಿ ಆವರಿಸಿದೆ ಎಂಬುದಾಗಿ ಅಪೋಸ್ಟಲನಾದಂಥ ಪೌಲನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ 23ನೇ ವಾಕ್ಯ. 23ನೇ ವಾಕ್ಯದಲ್ಲಿ ಹಂತ ಹಂತವಾಗಿ ಮನುಷ್ಯನು ಈ ಪಾಪದ ಹಳ್ಳದಲ್ಲಿ ಆಳಕ್ಕೆ ಇಳಿತಾ ಇದ್ದಾನೆ. ಆಳಕ್ಕೆ ಇಳಿತಾ ಇರ್ತಕ್ಕಂಥ ಕಾರಣಗಳನ್ನ ಒನ್ ಬೈ ಒನ್ ಆಗಿ ಅಪೊಸ್ತಲನಾದಂಥ ಪೌಲನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅವಾಗ 23ನೇ ವಚನಕ್ಕೆ ಬರೋದೇ ಆದ್ರೆ 23ನೇ ವಚನದಲ್ಲಿ ಅಪೊಸ್ತಲನಾದಂಥ ಪೌಲನ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಲಯವಿಲ್ಲದ ದೇವರ ಮಹಿಮೆಯನ್ನ ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಗಳನ್ನ ಮಾಡಿಕೊಂಡರು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಅಕ್ಷಯನಾದ ದೇವರ ಮಹಿಮೆಯನ್ನ ಬಿಟ್ಟು ಲಯವಾಗುವಂತ ಎಲ್ಲಾ ತರವಾದ ಪ್ರತಿಮೆಗಳಿಗೆ ಆ ಮಹಿಮೆಯನ್ನ, ದೇವರ ಮಹಿಮೆಯನ್ನ ಬದಲಾಯಿಸಿಕೊಂಡರು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಎಕ್ಸ್ಚೇಂಜ್ಡ್ ದ ಗ್ಲೋರಿ ಆಫ್ ಗಾಡ್ ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥದ್ದು. ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು. ನಮ್ಗೆಲ್ರಿಗೂ ಕೂಡ ಎಕ್ಸ್ಚೇಂಜ್ ಆಫರ್ ಗೊತ್ತಲ್ಲ. ನಮ್ಮಲ್ಲಿ ಏನಾದ್ರೂ ಹಳೇದು ಇರೋದೇ ಆದ್ರೆ, ಕೆಲ್ಸಕ್ಕೆ ಬರೋದು ಇರೋದೇ ಆದ್ರೆ ಅದನ್ನ ಕೊಟ್ಬಿಟ್ಟು ನಾವು ಅದನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಎಕ್ಸ್ಚೇಂಜ್ ಆಫರ್ ಎಂಬುದಾಗಿ. ಅದೇ ತರ ಇವ್ರೇನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಏನನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ದೇವರಿಗೆ ಮಹಿಮೆ ಇದೆ. ಈಸ್ ಎ ಗ್ಲೋರಿಯಸ್ ಗಾಡ್, ಮಹಿಮೆಯುಳ್ಳಂತ ದೇವರೆಂಬುದಾಗಿ ನಾವು ಹೇಳ್ತಕ್ಕಂಥದ್ದು. ಸೊ ಆ ಮಹಿಮೆಯನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಳಮಟ್ಟಕ್ಕೆ ತರ್ತಾ ಇರ್ತಕ್ಕಂಥದ್ದು. ಹೆಂಗೆ ಕೆಳಮಟ್ಟಕ್ಕೆ ತರ್ತಾ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಡಿಗ್ರೇಡೇಷನ್ ಎಂಬುದಾಗಿ ಹೇಳ್ತಾರೆ. ಸೊ ದೇವರು ಎಷ್ಟೋ ದೊಡ್ಡ ವ್ಯಕ್ತಿ. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ಸರ್ವ ಸಮಯದಲ್ಲೂ ಸರ್ವ ಸ್ಥಳಗಳಲ್ಲೂ ವಾಸಿಸುವಂತ ವ್ಯಾಪರಿಸಿರ್ತಕ್ಕಂಥ ವ್ಯಕ್ತಿ ಈ ದೇವರಾಗಿರ್ತಕ್ಕಂಥದ್ದು. ಇಂಥ ದೊಡ್ಡ ಮಹಾದೇವರನ್ನ ಒಂದು ಮೂರ್ತಿಗೆ ಅಥವಾ ಒಂದು ಪ್ರತಿಮೆಯ ರೂಪವನ್ನ ಮಾಡಿ, ಚಿತ್ರವನ್ನ ಮಾಡಿ, ಅದಕ್ಕೆ ಹೋಲಿಸಿ ಇದು ದೇವರು ಎಂಬುದಾಗಿ ಹೇಳೋದೇ ಆದ್ರೆ ಅದೆಂತ ಒಂದು ಮೂರ್ಖತನ. ಸೊ ಅದು ದೇವರಾಗೋದಕ್ಕೆ ಸಾಧ್ಯನಾ? ಅದು ಅಸಾಧ್ಯವಾದಂತ ಒಂದು ಕೆಲಸ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಪಾಪಕ್ಕೆ ನೆಕ್ಸ್ಟ್ ಸ್ಟೆಪ್ ಅನ್ನ ಇಲ್ಲಿ ಅಪೊಸ್ತಲನಾದಂಥ ಪೌಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ದೇವರು ಆತ್ಮಸ್ವರೂಪಿ. ಸೊ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಆತ್ಮಸ್ವರೂಪನಾಗಿರ್ತಕ್ಕಂಥ ದೇವರ ಪ್ರತಿಮೆಯನ್ನ ಮನುಷ್ಯನು ಹೇಗ್ ಮಾಡೋದಕ್ಕೆ ಸಾಧ್ಯ? ಆತ್ಮನ ಒಂದು ಮೂರ್ತಿಗೆ, ಒಂದು ವಿಗ್ರಹಕ್ಕೆ ಹೇಗ್ ತರೋದಕ್ಕೆ ಸಾಧ್ಯ? ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಕ್ಕಂಥದ್ದು, ನಾವು ಮಹಿಮೆಯುಳ್ಳ ದೇವರನ್ನ ಪ್ರತಿಮೆಗಳಿಗೆ ಬದಲಾಯಿಸಿಕೊಂಡಾಗ, ಅಥವಾ ಪ್ರತಿಮೆಗಳ ರೂಪವನ್ನ ಕೊಟ್ಟಾಗ ನಾವು ದೇವರನ್ನ ಡಿಗ್ರೇಡ್ ಮಾಡ್ತೀವಿ. ದೇವರ ಮಹಿಮೆಯನ್ನ ಕೆಳಮಟ್ಟಕ್ಕೆ ತರ್ತೇವೆ. ದೇವರ ಮಹಿಮೆಯನ್ನ ಕೀಳಾಗಿ ನೋಡ್ತೇವೆ. ದೇವರ ಒಂದು ಮಹಿಮೆಗೆ ಡಿಸ್ರೆಸ್ಪೆಕ್ಟ್ ನಾವು ತೋರಿಸ್ತಾ ಇದ್ದೀವಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಲಯವಿಲ್ಲದ ದೇವರ ಮಹಿಮೆಯನ್ನ ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನ ಇವರು ಮಾಡಿಕೊಂಡ್ರು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ದೇವರು ಸಮಸ್ತವನ್ನ ಸೃಷ್ಟಿಸಿದಾತನು, ಸೃಷ್ಟಿಯಲ್ಲಿ ಇರುವಂತದನ್ನೆಲ್ಲ ಮೀರಿದವನು, ದೇವರು ಸೃಷ್ಟಿಗೆ ಮೀರಿದವನು. ಸೊ ಆತನು ಅಗಮ್ಯನಾದಂತ ದೇವರು.
ಮನುಷ್ಯನು ಕೂಡ ಆತನ ಕೈ ಕೆಲಸವೇ. ಮನುಷ್ಯನನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆತನೇ. ಅಂತ ದೇವರನ್ನ ಈ ಮನುಷ್ಯನ ಪ್ರಾಣಿಗಳ, ಪಕ್ಷಿಗಳ, ಭೂಚರಗಳ, ಜಲಚರಗಳ ರೂಪದಲ್ಲಿ ಪ್ರತಿಮೆಗಳನ್ನ ಮಾಡಿ, ಯಾವುದೇ ಒಂದು ಪ್ರತಿಮೆಯನ್ನ ದೇವರಿಗೆ ಹೋಲಿಸಿ ಇದು ದೇವರು ಅಂತ ಹೇಳಿದ್ರೆ ಅದು ಹೇಗ್ ಸಾಧ್ಯ ಆಗುತ್ತೆ? ಹಳೆ ಒಡಂಬಡಿಕೆಯಲ್ಲಿ ಕೂಡ ದೇವರು ಈ ವಿಷಯದ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ದಾರೆ. ಸ್ಪೆಷಲ್ ಆಗಿ ಇಸ್ರಾಯೇಲ್ ಮಕ್ಕಳೊಂದಿಗೆ ಮಾತಾಡಿ ಅವ್ರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವುದೇ ಮೂರ್ತಿಯನ್ನ ಮಾಡಿಕೊಳ್ಳಬಾರದು ಎಂಬುದಾಗಿ ಆಜ್ಞಾಪಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಜೀವ ಇಲ್ಲದೆ ಇರ್ತಕ್ಕಂಥ ಪ್ರತಿಮೆಗಳು, ಮೂರ್ತಿಗಳು ಜೀವ ಇರುವಂತ ದೇವರನ್ನ ಪ್ರತಿನಿಧಿಸೋದಿಲ್ಲ. ಸೊ ಅದು ಆ ಇಮೇಜಸ್, ಪಿಕ್ಚರ್ಸ್, ಐಡಲ್ಸ್ ದೇವರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದೇವರ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆಯನ್ನು ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು, ನೀವು ಯಾವುದರ ಮೂರ್ತಿಯನ್ನು ಕೂಡ ಮಾಡಿಕೊಳ್ಳಬಾರದು ಎಂಬುದಾಗಿ. ಯಾಕೆ ಅಂತ ಹೇಳಿದ್ರೆ ನಾವು ಈ ಸರ್ವ ಲೋಕಗಳ ಒಡೆಯನನ್ನ ಈ ಪ್ರತಿಮೆಗಳಿಗೆ, ಮೂರ್ತಿಗಳಿಗೆ, ಆ ಮೂರ್ತಿ ಲೆವೆಲ್ಗೆ, ಪ್ರತಿಮೆಗಳ ಲೆವೆಲ್ಗೆ ತಂದ್ಬಿಡಕ್ ಆಗಲ್ಲ. ಉದಾಹರಣೆಗೆ ನೋಡ್ರಿ, ಉದಾಹರಣೆಗೆ ಹೇಳೋದು ಏನು ಅಂತ ಹೇಳಿದ್ರೆ, ಈಗ ನಮ್ಮನ್ನೇ ತೆಗೆದುಕೊಳ್ಳೋದೇ ಆದ್ರೆ, ಈಗ ಒಂದು ಕತ್ತೆದೊಂದು ಪಿಕ್ಚರ್ ಇದೆ, ಕತ್ತೆದೊಂದು ಫೋಟೋ ಇದೆ. ಕತ್ತೆದಾಗಿರ್ಬೋದು, ಕೋತಿದಾಗಿರ್ಬೋದು, ನಾಯಿದಾಗಿರ್ಬೋದು, ಹಂದಿದಾಗಿರ್ಬೋದು. ಆ ಫೋಟೋ ಕೆಳಗಡೆ ಒಂದು ಕತ್ತೆ ಫೋಟೋ, ಆ ಫೋಟೋ ಕೆಳಗಡೆ ನನ್ನ ಹೆಸರನ್ನ, ನಿಮ್ಮ ಹೆಸರನ್ನ ಹಾಕೋದೇ ಆದ್ರೆ ಅದೇನನ್ನು ಸೂಚಿಸ್ತೈತೆ? ಈ ಕತ್ತೆ ಈ ವ್ಯಕ್ತಿ. ಅವಾಗ ಆ ಕತ್ತೆ ಆ ವ್ಯಕ್ತಿಯ ರೆಪ್ರೆಸೆಂಟೇಟಿವ್. ಸೊ ಅದೇನು ಆ ವ್ಯಕ್ತಿಗಿರ್ತಕ್ಕಂಥ ಮಹಿಮೆಯನ್ನ ಹೆಚ್ಚಿಸ್ತಕ್ಕಂಥದ್ದ, ಆ ವ್ಯಕ್ತಿಗಿರ್ತಕ್ಕಂಥ ಮಹಿಮೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು? ಅದು ಅಪ್ಗ್ರೇಡಿಂಗ್ ಅಥವಾ ಡಿಗ್ರೇಡಿಂಗ್? ಸೊ ಅದು ಕಡಿಮೆ ಮಾಡ್ತಕ್ಕಂಥದ್ದು. ಆ ರೀತಿ ಫೋಟೋಗಳನ್ನೆಲ್ಲ ಪ್ರಿಂಟ್ ಮಾಡಿಸ್ಬಿಟ್ಟು ಎಲ್ಲ ಕಡೆಗೂ ತೂಗ ಹಾಕಿದ್ರೆ, ಎಲ್ಲ ಕಡೆಗೂ ಅಂಟಿಸ್ಕೊಂಡ್ ಬಂದ್ರೆ, ಗೋಡೆಗಳ ಮೇಲೆಲ್ಲ ಅಂಟಿಸ್ಕೊಂಡ್ ಬಂದ್ರೆ, ಅದನ್ನ ನೋಡುವಾಗ ನನಗಾಗ್ಲಿ ನಿಮ್ಗೆ ಆಗ್ಲಿ ಏನ್ ಅನ್ಸುತ್ತೆ? ಒಂದು ಕೋತಿ ಕೆಳಗಡೆ ನನ್ನ ಹೆಸರು ಇದೆ, ಕೋತಿ ಕೆಳಗಡೆ ನಿಮ್ಮ ಹೆಸರು ಇದೆ. ನಿಮ್ಗೆ ನೋಡಿದ್ರೆ ಹೆಂಗ ಅನ್ಸುತ್ತೆ? ಸಂತೋಷ ಆಗುತ್ತಾ? ಇಲ್ಲ. ಸೊ ಯಾರಿಗೂ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ದೇವರು ಅಗಮ್ಯನಾದಂತ ದೇವರು. ಆತನ ಯಾರ ಬುದ್ಧಿಗೂ ನಿಲುಕ್ತಕ್ಕಂಥವನಲ್ಲ. ಸೃಷ್ಟಿಗೆ ಮೀರಿದಂತ ದೇವರು. ಆತನನ್ನ ಯಾರಿಗೂ ಕೂಡ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ಲ. ಅಂತ ದೇವರನ್ನು ಯಾವುದೇ ಒಂದು ವಿಗ್ರಹಕ್ಕೆ, ಮೂರ್ತಿಗೆ ಅಥವಾ ಪ್ರತಿಮೆಗೆ, ಒಂದು ಫೋಟೋಗಾಗ್ಲಿ, ಒಂದು ಪಿಕ್ಚರ್ಗಾಗ್ಲಿ ಕಂಪೇರ್ ಮಾಡ್ಬಿಟ್ಟು ಇದೇ ದೇವರು ಅಂತ ಹೇಳೋದೇ ಆದ್ರೆ ಅವಾಗ ಅವು ದೇವರನ್ನ ಪ್ರತಿನಿಧಿಸ್ತಾವ? ಅವು ಅದನ್ನೇ ಇಲ್ಲಿ ಅಪೊಸ್ತಲನಾದಂತ ಪೌಲ್ ಹೇಳ್ತಾ ಇರ್ತಕ್ಕಂಥದ್ದು. ದೇವರು ಲಯವಿಲ್ಲದೆ ಇರ್ತಕ್ಕಂಥವನು, ದೇವರು ಕಲ್ಪನೆಗೆ ನಿಲುಕದೆ ಇರ್ತಕ್ಕಂಥವನು, ದೇವರು ಆತ್ಮಸ್ವರೂಪಿ. ಈ ಆತ್ಮಸ್ವರೂಪಿಯಾದ ದೇವರು ನಮ್ಮ ಆತ್ಮದಲ್ಲಿ ವಾಸ ಮಾಡ್ತಕ್ಕಂಥ ವ್ಯಕ್ತಿ. ಆತನು ವಾಸ ಮಾಡೋದಕ್ಕಾಗಿ ನಮಗೆ ಒಂದು ಆತ್ಮವನ್ನ ಸೃಷ್ಟಿ ಮಾಡಿದ್ದಾನೆ. ಆತ್ಮದಲ್ಲಿ ಆತನು ವಾಸ ಮಾಡುವವನಾಗಿದ್ದಾನೆ. ಅದಕ್ಕೆ ನಾವು, ಮನುಷ್ಯರಾದಂತ ನಾವು ದೇವರು ವಾಸ ಮಾಡುವಂತ ಆಲಯಗಳಾಗಿದ್ದೇವೆ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ದೇವರನ್ನ ನಾವು ಶಾರೀರಿಕವಾದಂತ ಕಣ್ಣಿಂದ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದೇವರನ್ನ ಶಾರೀರಿಕವಾದಂತ ಕಣ್ಣುಗಳಿಂದ ನೋಡೋದಕ್ಕೆ ಸಾಧ್ಯ ಅಲ್ಲದೆ ಇದ್ದಿದ್ರಿಂದನೇ ದೇವರು ಯಾರು, ದೇವರು ಎಂತವನು, ದೇವರ ಗುಣಲಕ್ಷಣಗಳು ಹೇಗಿರ್ತದೆ ಎಂಬತಕ್ಕಂಥದ್ದನ್ನ ಸರ್ವಶಕ್ತನಾದಂತ ದೇವರು ತೋರಿಸಿಕೊಡೋದಕ್ಕಾಗಿ ಯೇಸು ಸ್ವಾಮಿಯನ್ನ ಮನುಷ್ಯ ರೂಪದಲ್ಲಿ ಈ ಲೋಕಕ್ಕೆ ಕಳುಹಿಸಿದ್ದು. ಯೇಸು ಕ್ರಿಸ್ತನ್ ಬಂದು ನಿಜವಾಗ್ಲೂ ದೇವರು ಹೆಂಗಿದ್ದಾನೆ ಅಂತ ಹೇಳಿ ಆತನ್ ತೋರಿಸ್ಕೊಟ್ಟ. ಅದಕ್ಕೇನೆ ಯೇಸು ಸ್ವಾಮಿ ಹೇಳ್ತಕ್ಕಂಥದ್ದು, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 9ನೇ ವಾಕ್ಯ 10ನೇ ವಾಕ್ಯವನ್ನ ನೀವು ಓದೋದೇ ಆದ್ರೆ, ಯೋಹಾನ 14:9-10 ಫಿಲಿಪ್ಪನ ಹತ್ರ ಹೇಳ್ತಕ್ಕಂಥದ್ದು. ಫಿಲಿಪ್ಪನು
ಸ್ವಾಮಿ, ನಮಗೆ ತಂದೆಯನ್ನ ತೋರಿಸು, ನಮ್ಗಷ್ಟೇ ಸಾಕು ಅಂದನು. ಯೇಸು ಆತನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡವಿದ್ದರೂ ನೀನು ಇನ್ನೂ ನನ್ನನ್ನ ಅರಿತುಕೊಳ್ಳಲಿಲ್ಲವೇ? ನನ್ನನ್ನ ನೋಡಿದವನು ತಂದೆಯನ್ನ ನೋಡಿದ್ದಾನೆ. ನಮಗೆ ತಂದೆಯನ್ನ ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ. ಸೊ ದೇವರನ್ನ ನೋಡ್ಬೇಕಾದ್ರೆ ಯಾರನ್ನ ನೋಡ್ಬೇಕು? ಯೇಸು ಕ್ರಿಸ್ತನನ್ನ ನೋಡ್ಬೇಕು. ದೇವರನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ದೇವರ ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ದೇವರ ಸ್ವಭಾವನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯೇಸು ಕ್ರಿಸ್ತನನ್ನ ನೋಡ್ಬೇಕು. ಅದಕ್ಕೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಸೊ 2ನೇ ಅಧ್ಯಾಯ 9ನೇ ವಚನಕ್ಕೆ ಬರೋದೇ ಆದ್ರೆ, ಕೊಲೊಸ್ಸೆಯವರು 2:9 ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಸೊ ಕ್ರಿಸ್ತನಲ್ಲಿಯೇ, ಯೇಸು ಕ್ರಿಸ್ತನಲ್ಲಿ ಮಾತ್ರ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡ್ತದೆ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ದೇವರಲ್ಲಿ ವಾಸ ಮಾಡ್ತಕ್ಕಂಥದ್ದು ಕ್ರಿಸ್ತನಲ್ಲಿ. ದೇವರ ಸರ್ವ ಸಂಪೂರ್ಣತೆ, ದೇವರದ್ದು A to Z ಏನೇನಿದೆ ಅದೆಲ್ಲ ಎಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿನೇ. ಕ್ರಿಸ್ತನ್ ಇಲ್ಲದೆ ದೇವರನ್ನ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಕ್ರಿಸ್ತನೇ ದೇವರ ಸರ್ವ ಸಂಪೂರ್ಣತೆ. ಅದಕ್ಕೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1:19 ನಾವು ನೋಡೋದೇ ಆದ್ರೆ, ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರ್ಬೇಕಂತೇಳಿ ನಿಷ್ಕರ್ಷೆ ಮಾಡಿದಂತೆ. ದೇವರೇ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ತನ್ನ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿ ವಾಸ ಮಾಡ್ಬೇಕು. ಅವ ಕ್ರಿಸ್ತನನ್ನ ನೋಡುವವನು ದೇವರನ್ನ ನೋಡ್ತಾನೆ. ಕ್ರಿಸ್ತನನ್ನ ಅರ್ಥ ಮಾಡಿಕೊಳ್ತಕ್ಕಂಥವನು ದೇವರನ್ನ ಅರ್ಥ ಮಾಡ್ಕೊಳ್ತಕ್ಕಂತಾನೆ. ಸೊ ಕ್ರಿಸ್ತನ ತಾಳ್ಮೆಯನ್ನ ನೋಡ್ತಕ್ಕಂಥವನು ದೇವರ ತಾಳ್ಮೆಯನ್ನ, ಕ್ರಿಸ್ತನ ಪ್ರೀತಿಯನ್ನ ತಿಳ್ಕೊಳ್ತಕ್ಕಂಥವನು ದೇವರ ಪ್ರೀತಿಯನ್ನ ತಿಳ್ಕೊಳ್ತಾನೆ. ಕ್ರಿಸ್ತನ ದೀರ್ಘ ಶಾಂತಿಯನ್ನ ತಿಳ್ಕೊಳ್ತಕ್ಕಂಥವನು ಅದು ದೇವರ ದೀರ್ಘ ಶಾಂತಿ ಆಗಿದೆ. ಕ್ರಿಸ್ತನ ಪರಿಶುದ್ಧತೆ ದೇವರ ಪರಿಶುದ್ಧತೆ ಆಗಿದೆ. ಕ್ರಿಸ್ತನ ಮನೋಭಾವ ದೇವರ ಮನೋಭಾವ ಆಗಿದೆ. ಸೊ ಯೇಸು ಕ್ರಿಸ್ತನೇ ದೇವರ ಒಂದು ಇಮೇಜ್, ದೇವರ ಒಂದು ಸಾರೂಪ್ಯ. ಸೊ ಯೇಸು ಕ್ರಿಸ್ತನಲ್ಲಿ ದೇವರು ತನ್ನನ್ನ ಪ್ರಕಟ ಮಾಡ್ಕೊಂಡಿರ್ತಕ್ಕಂಥದ್ದು, ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಮೂರ್ತಿಗಳಲ್ಲಿ ಅಲ್ಲ. ಸೊ ಆದ್ರೆ ಅನೇಕರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಜ್ಞಾನಿಗಳು ಅಂತ ಹೇಳ್ಕೊಂಡು ಅವರ ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಹೃದಯ ಕತ್ತಲಾಯಿತು. ಅವರು ಜ್ಞಾನಿಗಳಂತ ಹೇಳ್ಕೊಂಡು ಹುಚ್ಚರಾದ್ರು. ಮತ್ತೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರ ಒಂದು ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಬೇಕಾದಂತ ರೀತಿನಲ್ಲಿ ಅರ್ಥ ಮಾಡ್ಕೊಳ್ಳದೆ ಅದನ್ನ ವಿಗ್ರಹಗಳಿಗೆ, ಮೂರ್ತಿಗಳಿಗೆ, ಪ್ರತಿಮೆಗಳಿಗೆ ಕೊಟ್ಬಿಟ್ರು. ಪ್ರತಿಮೆಗಳಿಗೆ ಕೊಟ್ಬಿಟ್ಟು ಯಾಕೆಂತ ಹೇಳಿದ್ರೆ ಅವ್ರ ಮನಸ್ಸು ಕತ್ತಲಿಂದ ತುಂಬಿದೆ, ಅಂಧಕಾರನೇ ಒಳಗಡೆ ತುಂಬಿಕೊಂಡಿದೆ. ಅದಕ್ಕೆ ದೇವ್ರು ಯಾರು ಅಂತ ಅರ್ಥ ಮಾಡ್ಕೊಳಕ್ ಆಗದಿರ ಅವ್ರೇನ್ ಮಾಡ್ದು ಅಂತ ಹೇಳಿದ್ರೆ, ದೇವರ ಒಂದು ಮಹಿಮೆಯನ್ನ ಇಮೇಜಸ್ಗೆ, ಫೋಟೋಗಳಿಗೆ ಅಥವಾ ಚಿತ್ರಗಳಿಗೆ, ವಿಗ್ರಹಗಳಿಗೆ, ಪ್ರತಿಮೆಗಳಿಗೆ ತಂದುಬಿಟ್ಟು ಇದನ್ನೇ ದೇವರು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾ ಇದ್ರೆ ಅದು ತಪ್ಪಾದಂತ ಅರ್ಥ. ಸೊ ಈ ರೀತಿ ಕತ್ತಲೆ ತುಂಬಿದ ಮನಸ್ಸಿನಿಂದ ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಿ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡು ದಿನದಿಂದ ದಿನಕ್ಕೆ ಅವರು ಪಾಪ ಮಾಡಿ 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 ಆಳಕ್ಕೆ ಇಳಿದು ಹೋಗ್ತಾ ಇದ್ದಾರೆ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು.